ಇನ್ನು ಮೀಟಿಂಗ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಫುಲ್ ಗರಂ ಆಗಿದ್ದಾರೆ. ಫೈನಾನ್ಸ್ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳಿಗೆ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅಂಕಿ ಅಂಶಗಳನ್ನ ಕೇಳಿ ಸಿಎಂ ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರೆ. ಸಾಲಗಾರರ ಮನೆ ಜಪ್ತಿಗೂ ಮೊದಲೇ ಕೋರ್ಟ್ ಅನುಮತಿಯನ್ನ ಪಡಿಬೇಕು, ಆದ್ರೆ ಕೋರ್ಟ್ ಅನುಮತಿ ಇತ್ತಾ? ಇನ್ನ ಕಾನೂನು ಕೈಗೆತ್ತಿಕೊಳ್ಳೋಕೆ ಸಿಬ್ಬಂದಿಗೆ ಅನುಮತಿಯನ್ನ ಕೊಟ್ಟಿದ್ಯಾರು? ಸಾಲ ವಸೂಲಿಗೆ ರೌಡಿಗಳನ್ನ ಬಳಕೆ ಮಾಡ್ತಾ ಇದ್ದೀರಾ? ಆರ್ಬಿಐ ಷರತ್ತು ನಿಬಂಧನೆಗಳನ್ನ ಪಾಲಿಸ್ತಾ ಇದ್ದೀರಾ? ಸಾಲ ಪಡೆದವರಿಗೆ ಆಡು ಭಾಷೆಯಲ್ಲಿ ನಿಬಂಧನೆಯನ್ನ ತಿಳಿಸಿದ್ದೀರಾ ಎನ್ನುವ ಪ್ರಶ್ನೆಗಳನ್ನ ಮುಂದಿಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಫೈನಾನ್ಸ್ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳ ಮುಂದೆ. ನೋಡೋಣ, ವಿಲ್ ಕನ್ಸಿಡರ್. In all the district headquarters, we are going to open a helpline, and we are requested those who are suffered by the microfinance institutions, immediately they should lodge a complaint before the police. ನಿಯಮ ಮೀರಿ ಯಾಕೆ ಸಾಲಗಳನ್ನ ಕೊಡ್ತಾ ಇದ್ದೀರಿ? ಇನ್ನ ಸಾಲ ಪಡೆಯುವವರ ಸಾಮರ್ಥ್ಯವನ್ನ ನೋಡದೆ ಪದೇ ಪದೇ ಸಾಲ ಕೊಡೋದು ಸರಿನಾ? ಸಾಲ ಕೊಡುವ ಮೊದಲು ಆಧಾರ್ ಕೆವೈಸಿ ಮಾಡಿಸ್ತಾ ಇಲ್ಲ ಯಾಕೆ? ಆಧಾರ್ ಕೆವೈಸಿ ಮಾಡಿದ್ರೆ ಒಬ್ಬರಿಗೆ ಪದೇ ಪದೇ ಸಾಲ ಕೊಡುವುದು ತಪ್ತಾ ಇತ್ತು. ಇನ್ನ ಅಧಿಕಾರಿಗಳು ಸಂಸ್ಥೆಗಳ ಎಡವಟ್ಟಿಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ನಿಯಮ ಮೀರಿ ಸಾಲವನ್ನ ಕೊಡ್ತಾ ಇದ್ದಾರೆ. ಇನ್ನ ಸಾಮರ್ಥ್ಯ ನೋಡದೆ ಪದೇ ಪದೇ ಸಾಲವನ್ನ ಕೊಡ್ತಾ ಇದ್ದಾರೆ. ಸಾಲ ಕೊಡುವಂತಹ ಮೊದಲು ಕೆವೈಸಿ ಮಾಡಿಸ್ತಾ ಇಲ್ಲ. ಆಧಾರ್ ಕೆವೈಸಿ ಮಾಡಿಸಿದ್ರೆ ಒಬ್ಬರಿಗೆ ಇಷ್ಟು ಬಾರಿ ಸಾಲ ಕೊಡೋದು ತಪ್ತಾ ಇತ್ತು ಅಲ್ವಾ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಪ್ರಶ್ನೆ ಇರುವಂತದ್ದು. ಇನ್ನ ಮನೆ ಹಾಳು ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಮೂಗ್ದಾರ ಹಾಕೋಕೆ ಇವತ್ತು ನಮ್ಮ ಸಿಎಂ ಸಿದ್ದರಾಮಯ್ಯ ಅವರು ಕೆಲವೊಂದಷ್ಟು ನಾಯಕರ ಜೊತೆಯಲ್ಲಿ ಎಚ್.ಕೆ. ಪಾಟೀಲ್, ಡಿಸಿಎಂ ಡಿ.ಕೆ. ಶಿವಕುಮಾರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ಇವರೆಲ್ಲರ ನೇತೃತ್ವದಲ್ಲಿ ಒಂದು ಸಭೆಯನ್ನ ಕೂಡ ನಡೆಸಿರುವಂಥದ್ದು. ಇನ್ನು ಈ ಒಂದು ಸಭೆಯಲ್ಲಿ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಕೂಡ ತಗೊಂಡು ಬಂದಿದ್ದಾರೆ. ಹಾಗೆ ಏನಾದ್ರೂ ಆಗ್ಲಿ, ಆದ್ರೆ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಒಂದು ಆಟಕ್ಕೆ ಬ್ರೇಕ್ ಹಾಕಲೇಬೇಕು ಅಂತ ನಿರ್ಧಾರವನ್ನ ಮಾಡಿರುವಂಥದ್ದು. ಇನ್ನು ಈ ಕುರಿತಂತೆ ಈಗಾಗಲೇ ಕೆಲವೊಂದಷ್ಟು ಸೂತ್ರಗಳನ್ನ ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು. ಹಾಗಾದ್ರೆ ಈ ಸೂತ್ರಗಳು ಯಾವಾಗ ಅಳವಡಿಕೆಯಾಗುತ್ತೆ, ಇನ್ನು ಸುಗ್ರೀವಾಜ್ಞೆ ಯಾವಾಗ ಕೊಡ್ತಾರೆ, ಈ ದಿನದ ಒಂದು ಹೈಲೈಟ್ಸ್ ಏನು ಅಂತ ನೋಡೋದಾದ್ರೆ ಇವತ್ತಿನ ದಿನ ಕೆಲವೊಂದಷ್ಟು ಸೂತ್ರಗಳನ್ನ ಕೂಡ ಅಳವಡಿಕೆ ಮಾಡಲಾಗಿರುವಂಥದ್ದು. ಆರ್ಬಿಐ ರೂಲ್ಸ್ ಮೀರಿ ಬಡ್ಡಿ ಹೇರುವಂತಿಲ್ಲ. ಇನ್ನು ಸಾಲ ವಸೂಲಿಗೆ ಔಟ್ಸೋರ್ಸ್ ರೌಡಿ ಗೂಂಡಾವನ್ನ ಬಳಕೆ ಮಾಡುವಂತಿಲ್ಲ. ಹಾಗೆ ಸಂಜೆ 5 ಗಂಟೆ ನಂತರ ವಸೂಲು ಮಾಡೋ ಹಾಗಿಲ್ಲ. ಇನ್ನು ರಿಕವರಿ, ಅವಮಾನ, ಆತ್ಮಹತ್ಯೆ ಇವೆಲ್ಲವೂ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಇನ್ನು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಟಾರ್ಗೆಟ್ ಮಾಡ್ತಾ ಇರೋದು ಮಹಿಳೆಯರು ಮತ್ತು ಬಡವರನ್ನೇ. ಸಾಲ ಕೊಡುವಾಗ ಯಾವುದೇ ನಿಯಮ ಪಾಲನೆ ಮಾಡಲ್ಲ. ಕಡಿಮೆ ಬಡ್ಡಿಯನ್ನ ಆಮಿಷ ತೋರಿಸಿ ಅಮಾಯಕರಿಗೆ ಸಾಲವನ್ನ ನೀಡ್ತಾರೆ. ಕಡಿಮೆ ಕಂತು, ಸುಲಭ ಕಂತು, ವಾರದ ಬಡ್ಡಿ, ದಿನದ ಬಡ್ಡಿ ಅಂತ ಹೇಳ್ತಾರೆ. ಇನ್ನ ಯಾರದ್ದೋ ಗ್ಯಾರಂಟಿಗೆ ಇನ್ಯಾರಿಗೋ ಸಾಲವನ್ನ ಕೊಡ್ತಾರೆ. ಇಂತಹ ಕಂಪನಿಗಳಿಗೆ ಕಡಿವಾಣ ಹಾಕದೇ ಇದ್ರೆ ಕಷ್ಟವಾಗುತ್ತೆ. ಸಿಎಂ ನೇತೃತ್ವದ ಸಭೆಯಲ್ಲಿ ಹಿರಿಯ ಸಚಿವರಿಂದ ತೀವ್ರ ಆತಂಕವನ್ನ ಕೂಡ ವ್ಯಕ್ತಪಡಿಸಲಾಗಿರುವಂಥದ್ದು. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನ್ ಮಾಡುತ್ತೆ ಅಂತಂದ್ರೆ, ಗ್ರಾಮೀಣ ಭಾಗದ ಮಹಿಳೆಯರು ಯಾರಿದ್ದಾರೆ, ಗ್ರಾಮೀಣ ಭಾಗದ ಮಹಿಳೆಯರು ಹಾಗೆ ಮಧ್ಯಮ ವರ್ಗದವರು, ಬಡವರು ಇವರನ್ನೇ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು. ಇನ್ನ ಪರವಾನಗಿ ಇಲ್ಲದಂತಹ ಸಂಸ್ಥೆಗಳ ವಿರುದ್ಧ ಇದೀಗ ಬೇಸರವನ್ನ ಹೊರಹಾಕಿದ್ದಾರೆ ಫೈನಾನ್ಸ್ ಸಂಸ್ಥೆಯ ಪ್ರತಿನಿಧಿಗಳ ವಿರುದ್ಧ. ಡಿಸಿಎಂ ಡಿ.ಕೆ. ಶಿವಕುಮಾರ್, ಪರಮೇಶ್ವರ್, ಎಚ್.ಕೆ. ಪಾಟೀಲ್ ಗರಂ ಆಗಿದ್ದಾರೆ. ಪರವಾನಗಿ ಇದ್ದವರೇ ಈ ರೀತಿ ಮಾಡ್ತಾ ಇದ್ದಾರೆ, ಗೊತ್ತಿದ್ದು ಕೂಡ ತಪ್ಪು ಮಾಡ್ತಾ ಇದ್ದಾರೆ. ನಮಗೆ ಬಂದಂತಹ ಗ್ರೌಂಡ್ ರಿಪೋರ್ಟ್ ನಲ್ಲಿ ಈ ಮಾಹಿತಿ ಇದೆ. ನಿಯಮ ಉಲ್ಲಂಘಿಸುವಂತಹ ಕಂಪನಿಯ ಎಂಡಿಗಳ ವಿರುದ್ಧ ಕ್ರಮ ಆಗಲೇಬೇಕು.
ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಲಹೆಯನ್ನ ನೀಡಿದ್ದಾರೆ ಹಿರಿಯ ಸಚಿವರು. ಈಗಾಗಲೇ ಇನ್ನು ಬಡವರ ರಕ್ಷಣೆಗೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಸಿಎಂ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ನವರು, ರೆವಿನ್ಯೂ ಡಿಪಾರ್ಟ್ಮೆಂಟ್, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಚರ್ಚೆ ಮಾಡಿ, ಬೇರೆ ರಾಜ್ಯಗಳಲ್ಲಿ ಈಗ ಆಂಧ್ರ ಪ್ರದೇಶದಲ್ಲೂ ಕೂಡ ಕಾನೂನು ಮಾಡಿದ್ದಾರೆ. ಆ ಕಾನೂನುಗಳನ್ನು ಕೂಡ ನೋಡಿ ಕೂಡಲೇ ಆ ಕಾನೂನನ್ನು ಸುಗ್ರೀವಾಜ್ಞೆ ಮೂಲಕ ಮಾಡ್ತಕ್ಕಂಥದ್ದನ್ನ ಮಾಡ್ತೀವಿ. ಮತ್ತೆ ನಾವು ಏನು ಹೊಸ ಕಾನೂನು ಮಾಡಬೇಕು ಅಂತ ಮಾಡಿದ್ದೀವಿ, ಆ ಕಾನೂನನ್ನ ಕೂಡಲೇ ಮಾಡ್ತೀವಿ. ಅದನ್ನ ಲಾ ಡಿಪಾರ್ಟ್ಮೆಂಟ್ ಇನ್ನು ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಅವರು ಮ್ಯಾರಥಾನ್ ಸಭೆಯನ್ನ ಕೂಡ ನಡೆಸಿದ್ರು. ಈ ಒಂದು ಸಭೆಯಲ್ಲಿ ಅನೇಕರು ಕೂಡ ಭಾಗಿಯಾಗಿದ್ರು. ಇನ್ನ ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡೋಕೆ ನಮ್ಮ ಪ್ರತಿನಿಧಿ ಐಶ್ವರ್ಯ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಐಶ್ವರ್ಯ, ಇನ್ನ ಈ ಒಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಈಗಾಗಲೇ ಹೊರಡಿಸಿರುವಂತದ್ದು, ಹಾಗೆ ಸುಗ್ರೀವಾಜ್ಞೆ ಯಾವಾಗ ಜಾರಿಗೆ ಬರುತ್ತೆ? ಇನ್ನ ಈ ದಿನದ ಒಂದು ಸಭೆಯ ಹೈಲೈಟ್ಸ್ ಅನ್ನ ಹೇಳ್ತಾ ಹೋಗೋದಾದ್ರೆ ಐಶ್ವರ್ಯ. ಖಂಡಿತ ಕಾವ್ಯ, ಏನ್ ಸದ್ಯ ಮೈಕ್ರೋ ಫೈನಾನ್ಸ್ ಸಂಬಂಧಪಟ್ಟ ಹಾಗೆ ಇವತ್ತು ಸಭೆಯನ್ನ ಕರೆದಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಅಂತಾನೆ ಹೇಳ್ಬೋದು. ಈ ಸಭೆಯಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಿರುವಂತಹ ಡಿಸಿಎಂ ಕೂಡ ಭಾಗಿಯಾಗಿದ್ರು ಅಂತಾನೆ ಹೇಳ್ಬೋದು. ಇನ್ನು ಇದು ಸಭೆಯಲ್ಲಿ ನೋಡ್ತಾ ಹೋಗೋದಾದ್ರೆ ಮೈಕ್ರೋ ಫೈನಾನ್ಸ್ ಸಂಘದ ಅಧ್ಯಕ್ಷರಿಂದ ಅಭಿಪ್ರಾಯಗಳನ್ನ ಪಡೆದುಕೊಂಡ್ರು ಅಂತಾನೆ ಹೇಳ್ಬೋದು. RBI ಅಧಿಕಾರಿಗಳಿಂದನೂ ಅಭಿಪ್ರಾಯಗಳನ್ನ ಸಿಎಂ ಸಿದ್ದರಾಮಯ್ಯ ಅವರು ಪಡೆದುಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಸದ್ಯ ವಸೂಲಾತಿಗೆ ಏನ್ ಕಿರುಕುಳ ತೊಂದರೆ ಕೊಡ್ತಿದ್ರು ಅದಕ್ಕೆಲ್ಲ ಬ್ರೇಕ್ ಹಾಕೋದಿಕ್ಕೆ ಸಿದ್ಧಪಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಏನ್ ಸಂಜೆ 5 ಗಂಟೆ ನಂತರ ಯಾರು ವಸೂಲಾತಿಗೆ ಏನು ಹೋಗ್ತಿದ್ರು, ವಸೂಲಾತಿಗೆ ಹೋದ್ರೆ ಕಠಿಣ ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅಂತಾನೆ ಹೇಳ್ಬೋದು. ಎಸ್, ಥ್ಯಾಂಕ್ ಯು ಐಶ್ವರ್ಯ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.